ಇಷ್ಟ ಆಯಿತು. ಚೆನ್ನಾಗಿದೆ ಮೇಡಮ್. ಈಗ ಏನಿದೆ ಪ್ರೆಸೆಂಟ್ ಅದನ್ನೇ ತೋರಿಸಿದ್ದಾರೆ. ಚೆನ್ನಾಗಿದೆ ಮೂವಿ. ತುಂಬ ಚೆನ್ನಾಗಿತ್ತು. ಆ್ಯಕ್ಟಿಂಗ್ ಇಷ್ಟ ಆಯ್ತು ಅವ್ರದ್ದು. ತುಂಬ ತುಂಬ ಸಕ್ಕತ್ತಾಗಿದೆ. ಟ್ವಿಸ್ಟ್ ಇದೆ. ಎಲ್ಲರೂ ಬಂದು ನೋಡ್ಬೇಕು. ಯೂತ್ಸ್ ಎಲ್ಲ ನೋಡ್ಬೋದು. ಫ್ಯಾಮಿಲಿ ಸಮೇತ ಎಲ್ಲರೂ ಬಂದು ನೋಡಬೇಕು. ಅವ್ರ ಮಕ್ಳಿಗೆ ಮೂವಿ ತೋರಿಸ್ಬೇಕು. ಮೂವಿ ಮಾತ್ರ ಸಖತ್ತಾಗಿತ್ತು. ಅವ್ನು ಬೆಟ್ಟಿಂಗ್ ಮಾಡಿದ್ದು ಅವ್ನು ತಿರುಗಿಸಿ ಅವ್ನಿಗೆ ಹೊಡೆದ್ನಲ್ಲ, ಅದು ಮಸ್ತಾಗಿತ್ತು. ಸಖತ್ತಾಗಿತ್ತು ಮೂವಿ ಮಾತ್ರ. ಆಲ್ಮೋಸ್ಟ್ ಎಲ್ಲ ಸೀನ್ಸು ತುಂಬ ಚೆನ್ನಾಗಿದೆ. ಮಸ್ತಾಗಿತ್ತು. ನೆಕ್ಸ್ಟ್ ಲೆವೆಲ್. ತುಂಬ ಚೆನ್ನಾಗಿದೆ ಸಿನಿಮಾ. ಎಲ್ಲರೂ ನೋಡ್ಬೋದು. ಕತೆ ತುಂಬ ಚೆನ್ನಾಗಿದೆ. ಬೆಟ್ಟಿಂಗ್ ಆಡೋದು ಬಿಡಬೇಕು ಎಲ್ಲರೂ. ಆ ಥರ ಒಂದು ಒಳ್ಳೆ ಕಾನ್ಸೆಪ್ಟ್ ತೊಗೊಂಬಂದಿದ್ದಾರೆ ಕನ್ನಡ ಇಂಡಸ್ಟ್ರಿಗೆ. ತುಂಬ ಒಳ್ಳೆಯದು. ಆಲ್ ದ ಬೆಸ್ಟ್. ಆಡಿಯನ್ಸ್ಗೆ ಎಲ್ಲೂ ಬೋರ್ ಹೊಡಿ, ಎಲ್ಲ ಸೂಪರ್ ಆಗಿತ್ತು. ಚೆನ್ನಾಗಿ ತೊಗೊಂಡೋಗಿದ್ದಾರೆ ಕತೆನ. ಆ ಕಂಟೆಂಟೇ ಇಷ್ಟ ಆಯಿತು. ಕಂಟೆಂಟೇ ಸೂಪರ್ ಆಗಿದೆ. ಏನು ಸರ್? ಹಾಂ, ಫ್ಯಾಮಿಲಿ ಸಮೇತ ನೋಡ್ಬೋದು. ಫ್ರೆಂಡ್ಸ್ ಎಲ್ಲರೂ ನೋಡ್ಬೋದು. ಏನು ಬೆಟ್ಟಿಂಗ್ ಬಗ್ಗೆ ನೋಡಿದ್ದೆ. ಜನಕ್ಕೆ ಅನುಭವ ಬೇಕು. ಯಾಕೆ ಗೊತ್ತಾ, ಅಲ್ಲಿ ಏನು ಪ್ರಾಬ್ಲಮ್ ಅನ್ನೋದು ಗೊತ್ತಾಗಿತ್ತು ಜನಕ್ಕೆ. ಇದು ನಿಜ ಒಳ್ಳೆ ಪಿಕ್ಚರ್ ಮೂವಿ. ಅಲ್ಲ 100% ಸರ್. 100% ಮಾಡ್ದು. ಏನು ಅದು ಇದಿಲ್ಲ, ಅಶ್ಲೀಲ ಇಲ್ಲ. ಒಳ್ಳೆ ಎಲ್ಲ ಫ್ಯಾಮಿಲಿ ನೋಡ್ಬೋದು ಸರ್. ಪ್ಲೀಸ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಸರ್. ಮತ್ತು ಯುವಕರಿಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಪೇರೆಂಟ್ಸ್ಗಳು ಯಾವ ಥರ ಮಕ್ಕಳನ್ನ ನೋಡಬೇಕು ಅನ್ನೋದನ್ನು ಮಾಹಿತಿ ಕೊಟ್ಟಿದ್ದಾರೆ. ಇದು ತುಂಬ ಶಶಾಂಕ್ ಅವ್ರಿಗೆ ಟೋಟಲ್ ಫ್ಯಾಮಿಲಿ ನೋಡ್ಬೋದು ಸರ್. ಎಲ್ಲೂ ಹೋಗಂಗಿಲ್ಲ ಸರ್. ಒಳ್ಳೆ ಎಂಟರ್ಟೈನ್ಮೆಂಟು. ಮೊದಲಿಂದ ಲಾಸ್ಟ್ವರೆಗೂ ಸೂಪರ್ ಸಿನಿಮಾ. ಸೂಪರ್. ಪ್ರತಿಯೊಬ್ಬರು ದಯವಿಟ್ಟು ಈ ಸಿನಿಮಾವನ್ನು ನೋಡಲೇಬೇಕು. ಯಾಕೆ ಅಂತಂದರೆ ಬೆಟ್ಟಿಂಗ್ ಮಾಡೋದ್ರಿಂದ ಎಷ್ಟು ಮನೆ ಹೋಗ್ತಾ ಇದೆ ಗೊತ್ತೇನ್ರಿ, ಎಷ್ಟು ಸಮಾಜ ಹೋಗ್ತಿದೆ ಗೊತ್ತಾ. ಆದರೆ ಇದರಲ್ಲಿ ನೀವೆಲ್ಲರೂ ಫಸ್ಟ್ ಹಾಫಲ್ಲಿ ಕೃಷ್ಣನ ಹೇಟ್ ಮಾಡ್ತೀರಾ, ಬಟ್ ಎಂಡಿಗೆ ಸಿಕ್ಕಾಪಟ್ಟೆ ಲವ್ ಮಾಡ್ತೀರಾ. ಆದರೆ ನಂಗೊಂದು ಪ್ರಶ್ನೆ ಇನ್ನೂ ಉಳಿದಿದೆ ಶಶಾಂಕ್ ಸರ್. ಆ ಡ್ರ್ಯಾಗನ್ ಮಂಜು ಅದು ಯಾಕೆ ಕನ್ನಡದಲ್ಲಿ ಬಿಟ್ಟು ಇಂಗ್ಲೀಷಲ್ಲಿ ಮಾತಾಡೋದು ಕಲಿತಾರೆ ಅಣ್ಣ? ನಂದೊಂದು ನಾಲ್ಗೆ ಕಟ್ ಮಾಡಬೇಡ ಅಣ್ಣ. ನಮಸ್ಕಾರ. ನಾನು ಇನ್ಮೇಲೆ ಹೊಸ ಮರು ನಾಮಕರಣ ಮಾಡ್ಕೊಂಡಿದ್ದೀನಿ. ನಾನು ನಿಮ್ಮೆಲ್ಲರ ಕನ್ನಡಿಗ ಮಾನವ. ಚೆನ್ನಾಗಿದೆ ಸರ್. ಸೂಪರ್ ಸರ್. ಅಲ್ಟಿಮೇಟ್ ಸೂಪರ್ ಚೆನ್ನಾಗಿದೆ. ಈ ಸಿನಿಮಾನೇ ಇಷ್ಟ ಆಯಿತು ಟೋಟಲಾಗಿ. ಆಲ್ ಓವರ್ ಸಿನಿಮಾದಲ್ಲಿ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಸಮಾಜದಲ್ಲಿ ಇವತ್ತು ಏನೇನು ಬೆಟ್ಟಿಂಗ್ ಮಾಫಿ ಆಗ್ತಾಯಿದೆ ಮತ್ತು ಕ್ರಿಕೆಟ್ ಮಾಫಿ ಆಗ್ತಾಯಿದೆ, ಇದನ್ನೆಲ್ಲ ಭಾರಿ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ಇದರಿಂದ ಹೇಗೆ ಪಾರಾಗಬೇಕು, ಇದರಿಂದ ಆಗ ಅನಾಹುತಗಳು ಏನು ಅಂತ ತೋರಿಸಿದ್ದಾರೆ. ಈ ಸಿನಿಮಾಗೆ 100 ಆಗಲಿ. ಆಲ್ ದಿ ಬೆಸ್ಟ್. ಚೆನ್ನಾಗಿದೆ. ಕಾನ್ಸೆಪ್ಟ್ ಎಲ್ಲ ಚೆನ್ನಾಗಿದೆ. ಸ್ಟೋರಿ ತುಂಬ ಚೆನ್ನಾಗಿದೆ. ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಸುದೀಪ್ ಸಾರ್ ಥರ ಲುಕ್ಕು. ಬ್ರ್ಯಾಡ್ ಸಿನಿಮಾದಲ್ಲೇ ಆಕ್ಷನ್ ಕಿಕ್ಕು, ಡೀಸೆಂಟ್ ತಕ್ಕಂಗೆ ಕಾಮಿಡಿ, ದಿಮಾಗ್ ತಕ್ಕಂಗೆ ಡ್ಯಾನ್ಸು, ಹೈಟ್ ತಕ್ಕಂಗೆ ಫೈಟು, ಖರಾಬಾಗಿ ಹೊಡ್ದವ್ರೆ. ಸಿನಿಮಾ ನೋಡ್ತಾ ಇದ್ರೆ ಆ ಕಡೆ ಈ ಕಡೆ ತಿರ್ಗೋಕ್ಕೆ ಮನ್ಸು ಮಾಡಿದ್ರೆ ಆ ರೇಂಜ್ ಗಿಟ್ಟವ್ರೆ. ಸಿನಿಮಾದಲ್ಲಿ ಮನೀಷಾ ಅವರು ಏನು ಹೀರೋಯಿನ್ ಪಾತ್ರ ಮಾಡಿದ್ರೆ ಅದ್ಭುತವಾಗಿ ಆಕ್ಷನ್ ಮಾಡಿದ್ರೆ. ಅರ್ಜುನ್ ಜನ್ಯ ಅವ್ರ ಫೋನ್ ನಂಬರೆಲ್ಲ ಇದ್ರೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು. ಖರಾಬ್ ಸಾಂಗ್ಸು ಮತ್ತು ಒಳ್ಳೆ BGM ಹಾಕಿದ್ದಾರೆ. ಮತ್ತು ನಮ್ಮ ಡ್ರ್ಯಾಗನ್ ಮಂಜು ಅವರು ಕಿತ್ತಾಗಿರೋ ಇಂಗ್ಲೀಷ್ ಮಾತಾಡಿದ್ರೆ ಕಾಮಿಡಿ ಸಖತ್ತಾಗಿದೆ. ಟೋಟಲಿ ಹೇಳ್ಬೇಕಂದ್ರೆ ಫಿಲಿಮ್ನ ಎಲ್ಲ ಬಂದು ನೋಡ್ಬೋದು. ಆ ಥರ ಇದೆ ಸಿನಿಮಾದಲ್ಲಿ. ಸರ್ ಲವ್ ಇದೆ, ಸೆಂಟಿಮೆಂಟ್ ಇದೆ, ಅಂದರೆ ಫ್ಯಾಮಿಲಿ ಸೆಂಟಿಮೆಂಟ್ಸ್ ಇದೆ, ಮತ್ತು ಫೈಟ್ಸ್ ಇದೆ, ಓಕೆನಾ, ಎಮೋಷನ್ಸು ಎಲ್ಲ ಆಲ್ ಇನ್ ಒನ್ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಜೀವನದಲ್ಲಿ ದುಡ್ಡು ಹೇಗೆ ಮಾಡಬೇಕು ಅನ್ನೋ ಒಂದು ಒಳ್ಳೆ ಟ್ಯಾಲೆಂಟೆಡ್ ಮೂವಿ. ಸೂಪರ್ ಆಗಿದೆ. ಎಲ್ಲರೂ ಬಂದು ನೋಡಿ. ಇಂಥ ಸಿನಿಮಾಗಳು ಇನ್ನಷ್ಟು ಬರಬೇಕು.